ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಬೇಗ ಎದ್ದೆ. ನಾನಷ್ಟೇ ಅಲ್ಲ, ಮನೆಯವರೆಲ್ಲ ಇವತ್ತು ಬೇಗ ಇದ್ದರು. ಯಾಕೆ ಅಂದರೆ ಇವತ್ತು ನಮ್ಮ ಮನೇಲಿ ಹಬ್ಬ. ಹಬ್ಬ ಅಂದರೆ ಒಂಥರ ಖುಷಿ ಎಲ್ಲ ಇರುತ್ತೆ. ಅದಕ್ಕೆ ಇವತ್ತು ಬೇಗ ಎದ್ದು ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊಂಡ್ವಿ. ನಾನು ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿದೆ. ನಂತರ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿದೆ. ನಾನು ಯಾವಾಗಲೂ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡೋ ಅಭ್ಯಾಸ ಇದೆ. ಅದರಲ್ಲೂ ಇವತ್ತು ಮತ್ತೆ ಹಬ್ಬ. ಹಬ್ಬ ಅಂದರೆ ಸ್ವಲ್ಪ ಚೆನ್ನಾಗಿ ದೇವ್ರ ಪೂಜೆ ಎಲ್ಲ ಮಾಡೋ ಮನಸ್ಸು ಬರುತ್ತೆ, ಭಕ್ತಿ ಬರುತ್ತೆ. ಯಾಕೆ ಅಂದರೆ ಆ ವಾತಾವರಣನೇ ಹಾಗಿರುತ್ತೆ. ಹಬ್ಬ ಅಂದರೆ ಮನೆಯಲ್ಲೆಲ್ಲ ಸಂಭ್ರಮ, ಮನೆಯೆಲ್ಲ ಖುಷಿ ಖುಷಿಯಿಂದ ಇರುತ್ತೆ. ಅದಕ್ಕೆ ಏಕಾದಶಿಗೆ ನಾವು ಲಡ್ಡುನ ಮಾಡ್ತೀವಿ. ಅದು ಹೊಂಬೆಸರು ಲಡ್ಡು. ಅದಕ್ಕೆ ಅಕ್ಕ ಲಡ್ಡುಗೆ ಹಾಕೋಕೆ ಅಂತ ಕಾಯಿ ಕೆರಿತಾ ಇದ್ದಾಳೆ. ನೋಡಿ, ಅಮ್ಮ ಇಲ್ಲಿ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಹೊಂಬೆಸರು ಲಡ್ಡು ಮಾಡೋಕೆ. ಮನೆಯಲ್ಲಿ ಮಾಡಿರೋ ಲಡ್ಡು ಅಂದರೆ ಒಂಥರ ಚೆನ್ನಾಗಿರುತ್ತೆ. ಅದು ಹೊಂಬೆಸರು ಹಿಟ್ಟು ಮಾಡೋಕ್ಕೆ ಹೋಗಿ ಮಿಕ್ಸರ್ ಯಾವ ಥರ ಹಿಡ್ಕೊಂಡು ಬಿಟ್ಟಿದೆ ನೋಡಿ. ತೆಗಿಯೋಕೆ ಬರ್ತಿಲ್ಲ. ಎಷ್ಟು ಟ್ರೈ ಮಾಡಿದ್ರೂ ತೆಗಿಯೋಕೆ ಆಗ್ತಾ ಇಲ್ಲ. ಯಾವ ಥರ ಹಿಡ್ಕೊಂಡು ಬಿಟ್ಟಿದೆ ಇದು. ಇದನ್ನು ನಾನು ಮಾಡಿರೋದಲ್ಲ, ಅಮ್ಮ ಮಾಡಿರೋದು. ಅಮ್ಮ ಮಾಡಿರೋಕೆ ಏನೂ ಹೇಳೋಕ್ಕಾಗ್ತಿಲ್ಲ. ಅದನ್ನೇ ಇವಾಗ ನಾವು ಮಾಡಿದರೆ ಅಮ್ಮ ಆಯಿತು ಇಷ್ಟೊತ್ತಿಗೆ ಯಾವ ಥರ ಬೈತಾ ಇದ್ಲು ಏನೋ. ನೋಡಿ, ನಾವಿಲ್ಲಿ ಹೊಂಬೆಸರು ಹಿಟ್ಟನ್ನು ಆಲ್ರೆಡಿ ಮಾಡ್ಕೊಂಡು ಆಗಿತ್ತು. ಲಡ್ಡು ಮಾಡೋಕ್ಕೆ ಹಿಟ್ಟೇನೋ ರೆಡಿ ಆಯಿತು, ಆದರೆ ಮಿಕ್ಸರ್ ತೆಗಿಯೋಕೆ ಆಗ್ತಿಲ್ವಲ್ಲ. ಏನು ಮಾಡೋದು ಇದಕ್ಕೆ? ಅಯ್ಯೋ, ಇದನ್ನು ಹೇಗೆ ತೆಗಿಯೋದು ಇವಾಗ? ಅಮ್ಮ ಮಾಡೋ ಕೆಲಸ ನೋಡಿ ಹೇಗೆ ಅಂತ. ಇದನ್ನು ತೆಗಿಯೋಕೆ ಎಷ್ಟು ಟೈಮ್ ವೇಸ್ಟ್ ಆಯಿತು ಇವಾಗ ನಮಗೆ. ಆದರೂ ಇದು ತೆಗಿಯೋಕೆ ಆಗ್ತಾ ಇಲ್ಲ. ನಿಮ್ಗೇನಾದರೂ ಟಿಪ್ಸ್ ಗೊತ್ತಿದ್ರೆ ನೀವು ಹೇಳಿ. ಇವಾಗ ಲಡ್ಡುನ ಮಾಡ್ಕೊಳ್ತಾ ಇದ್ದೀವಿ. ನನಗೆ ಬರಲ್ಲ ಮಾಡೋಕ್ಕೆ. ಚಿಕ್ಕಮ್ಮ ಮತ್ತು ಅಮ್ಮ ಸೇರಿ ಮಾಡ್ತಾ ಇದ್ದಾರೆ. ಇದಕ್ಕೆ ಏನೇನು ಹಾಕಿದ್ದಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಬೆಲ್ಲ, ಕಾಯಿ ಇರಬಹುದು. ನನಗೆ ಗೊತ್ತಿಲ್ಲ ಗೈಸ್ ಏನೇನು ಹಾಕಿದ್ದಾರೆ ಅಂತ. ಆದರೆ ಹೊಂಬೆಸರು ಲಾಡು ಚೆನ್ನಾಗಿರುತ್ತೆ. ಇದನ್ನು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಸ್ವೀಟ್ ಅಂದ್ರೇ ಚೆನ್ನಾಗಿರುತ್ತೆ. ಸ್ವೀಟಲ್ಲಿ ಏನು ಮಾಡಿದರೂ ಅದು ಚೆನ್ನಾಗಿರುತ್ತೆ, ತಿನ್ನಬೇಕು ಅಂತ ಅನಿಸುತ್ತೆ. ಅದರಲ್ಲೂ ಹಬ್ಬದ ದಿನದಲ್ಲಿ ಸ್ವೀಟ್ ಮಾಡಿದ್ರೇ ಖುಷಿ. ಎಲ್ಲ ಹಬ್ಬದಲ್ಲೂ ಹಾಗೇ ಪಾಯಸ ಮಾಡ್ತೀವಿ, ಸ್ವೀಟ್ ಅಂತೂ ಮಾಡೇ ಮಾಡ್ತೀವಿ ಹಬ್ಬದಲ್ಲಿ. ಇವತ್ತು ಏಕಾದಶಿ ಹಬ್ಬಕ್ಕೆ ಫೇಮಸ್ ಅಂತ ಅಂದರೆ ಹೊಂಬೆಸರು ಲಾಡು ಮಾಡೋದು. ಆವಾಗಲೇ ಬೆಲ್ಲ ಮತ್ತು ಕಾಯಿ ಎಲ್ಲ ಹಾಕಿ ಪಾಕ ಮಾಡ್ಕೊಂಡಿದ್ರು. ಈಗ ಅದಕ್ಕೆ ಹೊಂಬೆಸರು ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನೋಡ್ತಾ ಇದ್ದರೆ ರಾಗಿ ಮುದ್ದೆ ಇದೇ ಥರ ಮಾಡ್ತಾರಲ್ವಾ, ಹಾಗೆ ಅನಿಸ್ತಾ ಇದೆ ನನಗೆ. ರಾಗಿ ಮುದ್ದೆ ಥರನೇ, ಆದರೆ ಇದು ರಾಗಿ ಮುದ್ದೆ ಅಲ್ಲ. ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾ ಇದೆ. ತಿನ್ನಬೇಕು ಅಂತ ಅನಿಸ್ತಾ ಇದೆ. ಆದರೆ ಏನು ಮಾಡೋದು, ದೇವ್ರ ಪೂಜೆ ಆಗೋವರೆಗೂ, ದೇವರಿಗೆ ನೈವೇದ್ಯ ಮಾಡೋವರೆಗೂ ಇದನ್ನು ತಿನ್ನೋ ಹಾಗಿಲ್ಲ. ಅದಕ್ಕೆ ದೇವ್ರ ಪೂಜೆ ಆಗೋವರೆಗೂ ವೇಟ್ ಮಾಡಲೇಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಗ್ಲೇ ಅದು ಹಿಟ್ಟೆಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಲಡ್ಡು ರೆಡಿ ಆಯಿತು. ಮನೆಯವರೆಲ್ಲ ಸೇರಿ ಲಡ್ಡುನ ಮಾಡ್ತಾ ಇದ್ದೀವಿ. ಮನೆಯವರೆಲ್ಲ ಸೇರಿ ಅಂದರೆ ನಾನು, ಚಿಕ್ಕಮ್ಮ ಮತ್ತು ಅಮ್ಮ. ಸದ್ಯಕ್ಕೆ 3 ಜನ ಇರೋದು. ಏಕಾದಶಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದಿನ. ಈ ದಿನ ಅನೇಕ ಜನರು ಉಪವಾಸ ಮಾಡ್ತಾರೆ, ವಿಷ್ಣು ದೇವರನ್ನು ಪೂಜಿಸ್ತಾರೆ. ಹಾಗೆಯೇ ತುಳಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸ್ತಾರೆ. ಏಕಾದಶಿಯಂದು
ಭಕ್ತಿ ಮನಸ್ಸಿನಿಂದ ದೇವರನ್ನು ಆರಾಧಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ನಾವು ಟೋಟಲ್ಲಾಗಿ ಎಷ್ಟು ಲಡ್ಡುಗಳನ್ನು ಮಾಡಿದ್ವಿ ಗೊತ್ತಾ? ನಾವು ಟೋಟಲಾಗಿ ಮಾಡಿರೋ ಲಡ್ಡುಗಳು 110. ಅಷ್ಟೊಂದು ಯಾಕೆ ಮಾಡಿದ್ವಿ ಅಂತ ಅಂದರೆ, ಹೊಸದಾಗಿ ಮದುವೆ ಆಗಿರೋ ಜೋಡಿಗಳಿರುತ್ತಲ್ಲ, ಅವ್ರ ಮನೆಯವರಿಗೆ ಕೊಡಬೇಕಾಗುತ್ತೆ. ಹಾಗೆಯೇ ಪೂಜೆ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡೆ. ತುಳಸಿ ಪೂಜೆ ಮಾಡೋಕ್ಕೆ ಇದೆಲ್ಲ ಬೇಕಾಗುತ್ತೆ, ಅದಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡೆ. ಹಾಗೆ ದೇವರಿಗೆ ನೈವೇದ್ಯಕ್ಕೆ ಅಂತ 5 ಲಡ್ಡುಗಳನ್ನು ಇಟ್ವಿ. ಈಗ ನಮ್ಮ ಪಪ್ಪ ತುಳಸಿಗೆ ಪೂಜೆ ಮಾಡ್ತಾ ಇದ್ದಾನೆ. ನಾವು ಎಲ್ಲ ಹಬ್ಬಕ್ಕೂ ತುಳಸಿ ಪೂಜೆ ಮಾಡ್ತೀವಿ. ಯಾವ ಹಬ್ಬ ಇದ್ರೂ ಕೂಡ ತುಳಸಿಗೆ ಮೊದಲು ಪೂಜೆ ಮಾಡೋದು. ತುಳಸಿಗೆ ಪೂಜೆ ಎಲ್ಲ ಮಾಡಿ ಆದ ನಂತರ ಊಟ ಮಾಡಿ ಮನೆಯಲ್ಲಿ ಹಲಸಿನ ಹಣ್ಣು ತಂದಿದ್ದಿತ್ತು. ಹಲಸಿನ ಹಣ್ಣನ್ನ ಕಟ್ ಮಾಡೋಣ ಅಂತ ಬಂದೆ. ಅಮ್ಮನಿಗೆ ಹೇಳಿದೆ ಕಟ್ ಮಾಡಿ ಕೊಡು ಅಂತ. ಅಮ್ಮ ಹೇಳಿದ್ಲು ನಾನು ಬ್ಯುಸಿ ಇದ್ದೀನಿ, ಆಮೇಲೆ ಕಟ್ ಮಾಡಿ ಕೊಡ್ತೀನಿ ಅಂತ. ಅದಕ್ಕೆ ನಾನೇ ಟ್ರೈ ಮಾಡ್ತೀನಿ ಅಂತ ಕಟ್ ಮಾಡ್ತಾ ಇದ್ದೆ. ನನಗೆ ಕಟ್ ಮಾಡೋಕ್ಕೆ ಬರಲ್ಲ, ಅಷ್ಟು ಈಸಿ ಕೂಡ ಅಲ್ಲ ಇದು ಕಟ್ ಮಾಡೋದು. ಸುಮ್ಮನೆ ಟ್ರೈ ಮಾಡಿದೆ, ಆದರೆ ತುಂಬ ಚೆನ್ನಾಗಿಯೇ ಕಟ್ ಮಾಡಿದೆ ನಾನು ಕೂಡ. ಇದನ್ನು ಕಟ್ ಮಾಡೋಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ತುಂಬ ಕಷ್ಟಪಟ್ಟು ಹಾಗೋ ಹೀಗೋ ಮಾಡಿ ಅಂತೂ ಅದನ್ನು ನಾನು ಕಟ್ ಮಾಡಿದೆ. ಕಟ್ ಮಾಡೋಕ್ಕೂ ಮೊದಲು ನಾನು ಕೈಗೆ ಎಣ್ಣೆನ ಹಾಕ್ಕೊಂಡಿದ್ದೆ, ಕೊಬ್ಬರಿ ಎಣ್ಣೆನ. ಯಾಕೆ ಅಂದರೆ ಅದು ಕೈಗೆ ಅಂಟ್ಕೊಳ್ಳುತ್ತೆ ಹಲಸಿನ ಹಣ್ಣು, ನಿಮಗೆಲ್ಲ ಗೊತ್ತಿರುತ್ತೆ. ಅದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕಿ ಕಟ್ ಮಾಡ್ತಾಯಿದ್ದೆ. ಒಂದು ಕಡೆ ಅದು ಎಣ್ಣೆ ಹಾಕಿದ್ದಕ್ಕೆ ಕೈಯೆಲ್ಲ ಫುಲ್ ಜಾರ್ತಾ ಇತ್ತು, ಕಟ್ ಮಾಡೋಕ್ಕೇ ಆಗ್ತಾ ಇರಲಿಲ್ಲ. ಹೇಗೋ ಮಾಡಿ ಕಟ್ ಮಾಡಿದೆ. ನೋಡಿ ಹಲಸಿನ ಹಣ್ಣು ಎಷ್ಟು ಚೆಂದಾಗಿ ಕಟ್ ಮಾಡಿದೆ ನಾನು ಅಂತ. ಈಗ ಇದ್ರ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಈಗ ಒಂದನ್ನು ತಗೊಂಡಿದ್ದೀನಿ, ಇದನ್ನು ತಿಂದು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಟೇಸ್ಟು ಸೂಪರಾಗಿತ್ತು. ಅಕ್ಕನ ರಿಯಾಕ್ಷನ್ ನೋಡಿ ಹೇಗಿದೆ ಅಂತ. ತುಂಬ ಸ್ವೀಟಾಗಿತ್ತು. ಕೆಲವೊಂದು ಸ್ವೀಟಾಗಿರುತ್ತೆ, ಇನ್ನು ಕೆಲವೊಂದು ಅಷ್ಟು ಸ್ವೀಟಾಗಿರಲ್ಲ. ಆದರೆ ಇದು ತುಂಬಾ ಸ್ವೀಟಾಗಿತ್ತು ಹಲಸಿನ ಹಣ್ಣನ್ನು ಕಟ್ ಮಾಡಿ ಮನೆಯಲ್ಲಿ ಎಲ್ರಿಗೂ ಕೊಟ್ಟೆ. ಎಲ್ಲರೂ ಕೂಡ ತಿಂದ್ವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.